ಶೃಂಗೇರಿ ಮಠದ ಎದುರು ಒಂದು ಸರದಿ ಸಾಲಾಗಿದೆ, ಆ ಸಾಲಾಗಿ ನಿಂತುಕೊಳ್ಬೇಕು. ಇನ್ನು ಎರಡನೇ ಬ್ಯಾಚಿಗೆ ಅವಕಾಶ. ಆಶ್ಲೇಷ ಬಲಿ, ನಾಗ ಪ್ರತಿಷ್ಠಾಪನೆ, ಸರ್ಪ ಶೇಷ ಸೇವೆ, ಅಭಿಷೇಕ ಸೇವೆಗಳಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸೊ ಬಾಲ್ಕನಿಯಲ್ಲಿ ಈ ಥರ ವ್ಯೂಸ್ ಇರುತ್ತೆ ನಮಗೆ, ತುಂಬ ಅಂದರೆ ಮಸ್ತಾಗಿದೆ. ಸೊ ಈ ಕಡೆ ಹೋದರೆ ಅನುಗ್ರಹ ಅಂತಲೂ ಇದೆ. ಸೊ 1500ಗೆ ವರ್ತ್ ಇದೆ ಅಂತ ನಾನು ಹೇಳಬಲ್ಲೆ. ನಾನು ಗಮನಿಸಿ, ಅರಸೀಕೆರೆ ಜಂಕ್ಷನ್ ಹಾಸನ್ ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 0737 ಬಿಜಾಪುರ್ ನಿಲ್ದಾಣದಿಂದ ಮ್ಯಾಂಗಳೂರು ಜಂಕ್ಷನ್ ನಿಲ್ದಾಣಕ್ಕೆ ಹೋಗುವ ಬಿಜಾಪುರ್ ಮ್ಯಾಂಗಳೂರು ಜಂಕ್ಷನ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಸ್ವಲ್ಪ ಸಮಯದಲ್ಲಿ ಬಂದು ಸೇರಲಿದೆ. ಯಾತ್ರಿಗಳು ಫ್ರೆಂಡ್ಸ್ ನೋಡ್ತಿರಲ್ವ, ನಾವೀಗ ರೈಲ್ವೆ ಸ್ಟೇಷನಿಂದ ಇಳಿದ್ಬಿಟ್ಟು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಇಳಿದು ಇಲ್ಲಿಂದ ನಾವೀಗ ಸ್ವಲ್ಪ ಬೈ ವಾಕಲ್ಲಿ ಬಂದರೆ ಈ ಥರ ಮೇನ್ ರೋಡ್ ಸಿಗುತ್ತೆ ನಮಗೆ. ಈ ಥರ ಮೇನ್ ರೋಡ್ ಏನಪ್ಪ ಅಂದರೆ, ಇದು ಈ ಕಡೆಗೆ ಎಡಕ್ಕೆ ಹೋದರೆ ಲೆಫ್ಟಿಗೆ ಹೋದರೆ ನಾವು ಡೈರೆಕ್ಟು ಸುಬ್ರಹ್ಮಣ್ಯ ಹೋಗ್ತೀವಿ. ಸುಬ್ರಹ್ಮಣ್ಯ ಬಂದ್ಬಿಟ್ಟು ಇಲ್ಲಿಂದ 12 ಕಿಲೋಮೀಟ್ರ್ ಇದೆ. ಈ ಕಡೆ ಧರ್ಮಸ್ಥಳಕ್ಕೆ ಹೋದರೆ ನಮಗೆ ಇಲ್ಲಿಂದ ಅರೌಂಡ್ 60 ಕಿಲೋಮೀಟರ್ಸ್ ಆಗುತ್ತೆ. ಸೊ ಸದ್ಯಕ್ಕೆ ಪ್ಲ್ಯಾನ್ ಚೇಂಜ್ ಆಗಿದೆ. ಪ್ಲ್ಯಾನ್ ಏನಪ್ಪ ಅಂದರೆ, ಮುಂಚೆ ನಮಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇತ್ತು. ಸೊ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ. ಪ್ಲ್ಯಾನ್ ಏನಪ್ಪ ಅಂದರೆ, ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿ ರೂಮಲ್ಲೆಲ್ಲ ಲಗೇಜ್ ಇಟ್ಟು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗೋದು. ಫ್ರೆಂಡ್ಸ್ ನೋಡ್ತಿದ್ದೀರಲ್ವ, ನಾನು ಇವಾಗ ಸದ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡಿದ್ದೀನಿ. ಸೊ ನಾವು ಇದೇ ಬಸ್ಸಲ್ಲಿ ನಾವು ಬಂದಿದ್ದು. ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ ನಾವು ಇಳ್ಕೊಂಡ್ಬಂದ್ವಿ. ಅಲ್ಲಿಂದ ನಾವು ಇದೇ ಬಸ್ಸಲ್ಲಿ ಬಂದ್ವಿ. ಈಗ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ವಿ. ಇಲ್ಲಿಂದ ನಾವು ರೂಮ್ ಕಡೆ ಹೊರಡೋದಿದೆ. ಬನ್ನಿ, ನಮ್ಮಮ್ಮ ಬರ್ತಿದ್ದಾರೆ, ವೆಯ್ಟ್ ಮಾಡಿರಿ. ಇದೇ ಬಸ್ಸಲ್ಲಿ ಅಮ್ಮ ಇದ್ದಾರೆ, ಅವ್ರನ್ನ ಕರ್ಕೊಂಡು ಇಲ್ಲಿಂದ ನಾವು ಡೈರೆಕ್ಟ್ ಫ್ರೆಂಡ್ಸ್ ಬನ್ನಿ, ನಾನು ರೂಮ್ ತೋರಿಸ್ತೀನಿ. 1500 ಅಂತ ಈ ರೂಮು ನೋಡಿ ಹೇಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡಬಲ್ ಬೆಡ್ರೂಮು. ಸೊ ನಾವು ಡಬಲ್ ಇರೋದ್ರಿಂದ, ನಾನು ನಮ್ಮ ತಾಯಿ ಇರೋದ್ರಿಂದ ಸೊ ಈ ರೂಮ್ ತೊಗೊಂಡಿದ್ದೀನಿ. ತುಂಬ ಹುಡುಕಿದೆ ನಾನು, ಭಾಳ ಹುಡುಕಿದ ಮೇಲೆ ಈ ರೂಮ್ ಸಿಕ್ತು ನನಗೆ. ಬೇರೆ ಎಲ್ಲ ರೂಮ್ ತೋರಿಸ್ತಾಯಿದ್ರು, ಬಟ್ ಅಷ್ಟೊಂದು ಚೆನ್ನಾಗಿದ್ದಿಲ್ಲ, ಹೇಳ್ಕೊಳ್ಳೋಂಥ ರೂಮ್ಸ್ ಏನು ಇದ್ದಿದ್ದಿಲ್ಲ. ಸೊ ಹಾಗಾಗಿ ಈ ಥರ ರೂಮ್ಸ್ ತೊಗೊಂಡಿದ್ದೀರಿ ನೋಡಿ. 2500. ಎಲ್ಲಪ್ಪ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಷ್ಣು ಮಂದಿರ ಅಂತ ಇದೆ ಲಾಡ್ಜ್ ಹೆಸರು. ಈ ಲಾಡ್ಜಿಗೆ ಬಂದರೆ ಇಲ್ಲಿ ಸಿಗುತ್ತೆ. ನಾನು ಆ್ಯಕ್ಚುಲಿ ಏನಂದರೆ ರೂಮ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ ದೇವಸ್ಥಾನದ್ವೇ, ಬಟ್ ರೂಮ್ ಆಲ್ರೆಡಿ ಸ್ಲಾಟ್ಸ್ಗಳು ಫುಲ್ ಆಗಿದ್ದು. ಹಾಗಾಗಿ ನಾನು ಇದೇ ರೂಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮ್ಮಮ್ಮ ಫ್ರೆಶ್ ಅಪ್ ಆಗ್ತಿದ್ದಾರೆ, ನಾನು ಬೇರೆ ಫ್ರೆಶ್ ಅಪ್ ಆಗಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಸಂಕಲ್ಪನ ಮಾಡಿಸೋದಿದೆ. ಸಂಕಲ್ಪನ ಮಾಡಿಸಿದ ನಂತರ ನಾನು ನಾಳೆ ಬೆಳಗ್ಗೆ ನಂದು ಪೂಜೆ ಇದೆ, ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗೋದಿದೆ. ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಈಗ ಧರ್ಮಸ್ಥಳಕ್ಕೆ ಹೋಗೋದಿದೆ. ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬರ್ತಾ ಸೌತಡ್ಕ ಗಣಪತಿನೂ ನೋಡಿಕೊಂಡು ಹಾಗೆ ಮತ್ತೆ ರಿಟರ್ನ್ ಬಂದು ಇಲ್ಲೇ ನಾವು ಸ್ಟೇ ಮಾಡೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನೋಡ್ತಿದ್ರಲ್ವ, ನಾನು ಫ್ರೆಶ್ ಅಪ್ ಆಗಿ ಈಗ ನಾನು ದೇವಸ್ಥಾನ ಕಡೆ ಹೊರಟಿದ್ದೀನಿ. ನಾನು ರೂಮ್ ಮಾಡಿರ್ತಕ್ಕಂಥದ್ದು ಇದೆ ಮತ್ತು ವಿಷ್ಣು ಮಂದಿರ ಅಂತಂದು. ಸೊ ನಾವು ಈಗ ಇಲ್ಲೇ ಟಿಫನ್ ಮಾಡೋದಿದೆ. ಈಗ ಇಲ್ಲಿ ಟಿಫನ್ ಮಾಡಿಕೊಂಡು, ಇದು ಕೂಡ ವಿಷ್ಣು ಮಂದಿರ ಅಂತಲೇ. ಸೊ ಮೇ ಬಿ ಐ ಥಿಂಕ್ ಎಲ್ಲ ಇವ್ರದ್ದೇ ಅನಿಸುತ್ತೆ, ಇದೆಲ್ಲ ಸುತ್ತಮುತ್ತ ಬಿಲ್ಡಿಂಗ್ ಇರೋದೆಲ್ಲ ಇವ್ರದ್ದೇ ಅನಿಸುತ್ತೆ. ಸೊ ಇವಾಗ ನಾನು ಇಲ್ಲಿ ಟಿಫನ್ ಮಾಡಿಕೊಂಡು ಇಲ್ಲಿಂದ ನಾನು ಸ್ವಲ್ಪ ಟೆಂಪಲ್ಗೆ ಹೋಗಿ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಸ್ವಲ್ಪ ವಿಚಾರಿಸೋದಿದೆ. ಏನಪ್ಪ ಅಂದರೆ, ನಾನು ಪೂಜೆ ಮಾಡಿಸಿದ್ದೀನಲ್ವಾ, ಆ ಪೂಜೆದ ಬಗ್ಗೆ ಸ್ವಲ್ಪ ವಿಚಾರಿಸೋದಿದೆ. ಸ್ವಲ್ಪ ಜಾತಕದ್ದು ಏನಾದರೂ ದೋಷಗಳು ಏನಾದರೂ ಇದ್ದರೆ, ಪರಿಹಾರ ಇದ್ದರೆ ಕೇಳಿಕೊಂಡು ವಿಚಾರಿಸ್ಕೊಂಡು ಎಲ್ಲ ಬರೋಣ ಅಂತಂದು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇವರೇ ನಮ್ಮಮ್ಮ ಬರ್ತಿದ್ದಾರೆ ಈ ಕಡೆ. ಇಲ್ಲಿಂದ ಇವ್ರನ್ನ ಕರ್ಕೊಂಡು ಇವಾಗ ಟಿಫನ್ ಮಾಡಿಕೊಂಡು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಇಡ್ಲಿ ವಡೆ ಆರ್ಡರ್ ಮಾಡಿದ್ವಿ. ಇಡ್ಲಿ ವಡೆ ಬಂತು. ನಮ್ಮಮ್ಮಂದು ಎನಿ ಟೈಮ್ ಫೇವ್ರೇಟ್ ಅದು ಇಡ್ಲಿ ವಡೆನೇ.
ನೀವು ಏನೇ ಕೊಟ್ರು, ಯಾವುದೇ ಹೋಟ್ಲಿಗೆ ಕರ್ಕೊಂಡೋದ್ರು, ಏನೇ ಕರ್ಕೊಂಡೋದ್ರೂ ಅವ್ರು ಇಡ್ಲಿ ವಡೆ ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಏನಮ್ಮ ಇಡ್ಲಿ ವಡೆ ಬಂತ ನಿನ್ನ ಫೇವ್ರೇಟು? ಹಾಂ, ಹೆಂಗಿದೆ ಟೇಸ್ಟ್? ತುಂಬ ರುಚಿಕರವಾಗಿದೆ. ತುಂಬ ರುಚಿ ನೋಡಿರಿ, ಅಮ್ಮನಿಗೆ ತುಂಬ ರುಚಿಕರವಾಗಿದೆ ಅಂತ ಅವ್ರದ್ದು ತಿಂತಿರೋ ಫುಡ್ಡು. ನಾನು ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗಿನ ನಂದು ಟಿಫನ್ ಮುಗೀತು. ಇವಾಗ ಟಿಫನ್ ಮುಗಿಸ್ಕೊಂಡು ನಾನು ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ದೇವಸ್ಥಾನದ ಹತ್ರ ಹೋಗ್ತಿದ್ದೀನಿ. ಒಬ್ಬರು ಅರ್ಚಕರನ್ನ ಭೇಟಿ ಆಗೋದಿದೆ. ಸೊ ಅರ್ಚಕರನ್ನ ಭೇಟಿ ಆಗಿಬಿಟ್ಟು ಕೇಳೋದಿದೆ ಏನಪ್ಪ ಅಂತಂದರೆ, ನಾನೀಗ ಪೂಜೆ ಮಾಡಿಸ್ತಿರೋದು ಅದಕ್ಕೆ ಏನು ಪ್ರತಿಫಲ ಏನಿಲ್ಲ ಅಂತ ಸ್ವಲ್ಪ ನನಗೆ ಡೀಟೇಲಾಗಿ ಎಕ್ಸ್ಪ್ಲೇಷನ್ ಬೇಕಾಗಿತ್ತು. ಸೊ ಹಂಗಾಗಿ ಅವ್ರನ್ನ ಕಡೆ ಭೇಟಿ ಹಾಕಂತ ಹೊರಟಿದ್ದೀನಿ. ನಮ್ಮಮ್ಮ ಕೂಡ ಬರ್ತಿದ್ದಾರೆ, ಹಿಂದೆ ನೋಡಿ, ಹಿಂದೆ ಬರ್ತಿದ್ದಾರೆ. ಸೊ ಇಲ್ಲಿ ನಿಮಗೇನಂದರೆ, ಈ ಕಡೆ ದೇವಸ್ಥಾನದ ಮುಂಭಾಗ ಬಂದರೆ ಇಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಬರುತ್ತೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದರೆ ಈ ಕಡೆ ಬಂದರೆ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನೋಡಿರಿ, ವಿಗ್ರಹಗಳು ಬೇಕಂದರೆ ನಿಮ್ಗೆ ಎಲ್ಲ ಥರದ ವಿಗ್ರಹಗಳು ಸಿಗ್ತವೆ ಇಲ್ಲಿ. ಸೊ ಈ ಕಡೆ ಬಂದರೆ ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನೋಡಿರಿ, ನಿಮ್ಗೆ ಏನಂದರೆ ಲೈಕ್ ಈಗ ಸಾಂಬಾರಿಗೆ ಇಲ್ಲೆಲ್ಲ ಫೇಮಸ್, ಈ ಕಡೆಗೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಈ ಕಡೆಗೆಲ್ಲ. ಇವೆಲ್ಲ ಹೂಗಳಿದಾವಲ್ಲ, ಇವೆಲ್ಲ ಪ್ಲಾಸ್ಟಿಕ್ಸ್ ಹೂವು, ಮತ್ತು ನೀವು ರಿಯಲ್ ಹೂವು ಅಂದ್ಕೊಂಬಿಡಿ. ಅವೆಲ್ಲ ಪ್ಲಾಸ್ಟಿಕ್ ಹೂವು. ನಾನು ಹಂಗೆ ಅಂದ್ಕೊಂಡೆ ರಿಯಲ್ ಹೂವು ಅಂದ್ಕೊಂಬಿಟ್ಟು ತೊಗೊಳಕ್ಕೆ ಹೋದೆ, ಬಟ್ ಅದು ರಿಯಲ್ ಹೂವು ಅಲ್ಲ ಅಂತೆ, ಅದು ಪ್ಲಾಸ್ಟಿಕ್ ಹೂವು ಅಂತೆ. ಫ್ರೆಂಡ್ಸ್ ನೋಡಿ, ಇದೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇದೇ ದೇವಸ್ಥಾನಕ್ಕೆ ನಾನು ಬಂದಿರೋದು ಏನಕ್ಕಪ್ಪ ಅಂದರೆ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೀನಿ. ನೋಡಿ, ಈ ದೇವಸ್ಥಾನ ಇದೆ. ಇಲ್ಲಿ ನಮಗೆ ಲೈಕ್ ಅಂದರೆ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆ. ಸೊ ನೀವು ಇಲ್ಲಿ ಚಪ್ಪಲಿ ಬಿಡ್ಬೋದು. ಲಗೇಜು ಕೂಡ ಕೌಂಟ್ರ್ ಇದೆ. ಲಗೇಜ್ ಕೌಂಟ್ರ್ ಆ ಕಡೆಗಿದೆ, ಲಗೇಜ್ ಕೌಂಟ್ರ್ ಬಿಡ್ಬೋದು. ನಾವು ಇಲ್ಲಿ ಏನೇ ಟಿಕೆಟ್ಸ್ಗಳು ಏನೇ ಬುಕ್ ಮಾಡೋಂಗಿದ್ರೆ ಎಲ್ಲ ಈ ಕಡೆಗೆ ಬಂದು ಇಲ್ಲೇ ಬುಕ್ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ನೋಡ್ತಿದ್ದೀರಲ್ವ, ಇದು ಒಂದು ನಾಗ ಪ್ರತಿಷ್ಠಾಪನೆ ಪೂಜೆ ಅಂತ. ಹಾಗೆ ಇದೊಂದು ಪೂಜೆ ಮಾಡಿ ಆಲ್ರೆಡಿ ಮುಗಿಸೋಗಿದ್ದಾರೆ. ಬಟ್ ಇಲ್ಲೇ ನೋಡ್ತಿದ್ರಲ್ಲ, ಇದು ಆಶ್ಲೇಷ ಬಲಿ ಪೂಜೆ ಅಂತಂದು. ಸೊ ಈ ಥರ ಎಲ್ಲ ಪೂಜೆಗಳು ಇರುತ್ತೆ ನೋಡಿ. ಈ ಪೂಜೆ ಮುಗಿದ್ಮೇಲೆ ಅಲ್ಲಿ ಹೋಮ ಇರುತ್ತೆ, ಅಲ್ಲಿ ಹೋಮ ಬೇರೆ ಮಾಡ್ತಾರೆ. ಫ್ರೆಂಡ್ಸ್ ನೋಡ್ತಿದ್ರಲ್ವ, ನಾನು ಈಗ ನಾವೆಲ್ಲಿ ರೂಮ್ ಮಾಡಿದ್ದೀನಲ್ಲ ಅಲ್ಲೇ ಕೆಳಗಡೆ ಬಂದಿದ್ದೀನಿ. ಸೊ ಇಲ್ಲಿ ನಂದು ಸ್ವಲ್ಪ ನಾಳೆ ಬೆಳಗ್ಗೆ ನವಗ್ರಹ ಶಾಂತಿ ಪೂಜೆ ಮಾಡಿಸೋದಿತ್ತು. ಪೂಜೆ ಮಾಡ್ಸೋಕ್ಕಂತಲೇ ಬಂದಿದ್ದೆ. ಸೊ ಅಲ್ಲೇ ನಮ್ಮಮ್ಮ ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಂದರು. ಸೊ ಅವರಿಗೆ ಮಸಾಲೆ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಮಸಾಲೆ ಐಟಮ್ಸ್ ಕೊಡ್ಸೋದಕ್ಕೆ ಬಂದಿದ್ದೀನಿ ನೋಡಿ. ಸೊ ಇದು ಪಲಾವ್ದು ಹಾಕೋಕ್ಕೇನೋ ಇಲ್ಲ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ಜೀರಿಗೆ ಇದು, ಸೊ ಸಾಸಿವೆ ಇದೆ, ಆಮೇಲೆ ಮೆಂತೆಕಾಳಿದೆ, ಸಾಸಿವೆ, ಜೀರಿಗೆ ಐಟಮ್ಸ್, ಚಿಕ್ಕ ಐಟಮ್ಸ್ ಎಲ್ಲ ಇದೆ. ಸೊ ಈ ಥರ ಏನಕ್ಕಂದರೆ ಈ ಥರ ಇಲ್ಲಿ ಶಾಪ್ಗಳಲ್ಲಿ ತುಂಬ ಫೇಮಸ್ಸು. ಈ ಕಡೆಗೆ ಏನಂದರೆ ಮಸಾಲೆ ಐಟಮ್ಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಸೊ ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ತೊಗೊತಾರೆ ನೋಡಿ. ಸೊ ಡ್ರೈ ಫ್ರೂಟ್ ಶಾಪ್ ಅಂತ ಹೆಸರಿದೆ. ಸೊ ಈ ಶಾಪಲ್ಲಿ ಎಲ್ಲರೂ ಮಾಡ್ತಾರೆ. ಲೈಕ್ ನಿಮ್ಗೆ ಏನಾರಿದ್ರೆ ಕೊಡ್ತಾರೆ ಇಲ್ಲಿ. ಸೊ ಮಸಾಲೆ ಐಟಮ್ಸು ಕೂಡ ಸಿಗುತ್ತೆ ಇಲ್ಲಿ. ಸೊ ಹಂಗಾಗಿ ನಮ್ಮ ಬರೋ ತೊಗೊತಿದ್ದಾರೆ ಮಸಾಲೆ ಐಟಮ್ಸ್ನ ಎಲ್ಲದನ್ನು. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ, ಈ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಿರಲ್ವ ನೀವು. ಸೊ ಇದರಲ್ಲಿ 2 ಟೈಪ್ ಇರುತ್ತೆ. ಒಂದು ಟೈಪ್ ಏನಪ್ಪ ಅಂದರೆ, ಲೈಕ್ ಆಶ್ಲೇಷ ಬಲಿ ಪೂಜೆನ ದೇವಸ್ಥಾನದಲ್ಲೇ ಮಾಡಿಕೊಡ್ತಾರೆ. ಅದು 400 ರುಪೀಸ್ ಆಗುತ್ತೆ. ಅದು ಎಲ್ಲರನ್ನೂ ಮಿಕ್ಸ್ ಮಾಡಿಬಿಟ್ಟು ಲೈಕ್ ಅಂದರೆ ಸಾಮೂಹಿಕವಾಗಿ ಪೂಜೆ ಮಾಡಿಕೊಡ್ತಾರೆ. ನಿಮಗೆ ಅದು ಬೇಡಪ್ಪ ಸಪ್ರೇಟಾಗಿ ಮಾಡಿಸ್ಕೋಬೇಕಂದ್ರೆ ನಿಮ್ಗೆ ಸಪ್ರೇಟ್ ಈ ಕಡೆಗೆ ಸೈಡಿಗೆ ಬಂದರೆ ಇಲ್ಲಿ ಅರ್ಚಕರು ಅಂತ ಇರ್ತಾರೆ, ಈ ಬ್ರಾಹ್ಮಣರು. ಸೊ ಅವರೆಲ್ಲ ನಿಮಗೆ ಪೂಜೆ ಮಾಡಿಕೊಡ್ತಾರೆ. ಅವ್ರು ಎಕ್ಸ್ಟ್ರಾ ಕಾಸ್ಟ್ ತೊಗೊಳ್ತಾರೆ. ಎಷ್ಟಪ್ಪ ಅಂದರೆ ಲೈಕ್ ಒಂದೊಂದು ಪೂಜೆ ಒಂದೊಂದು ಥರ ರೇಟು ಮಾಡ್ತಿದ್ದಾರೆ. ನಾನು ಕೇಳಿದ ಪ್ರಕಾರ ನನಗೆ ಬೇಕಾದ ಪೂಜೆಗೆ 6,500 ಹೇಳಿದರು. ಸೊ ಮತ್ತು ನಿಮಗೆ ಯಾವ ಥರ ಪೂಜೆಗಳು ಬೇಕಂದರೆ ಅವರು ಅದೇ ರೇಟಿಗೋಸ್ಕರ ಫಿಕ್ಸ್ ಮಾಡ್ತಾರೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿ ಮಾಡಿಕೊಡ್ತಾರೆ ಪೂಜೆನ. ಒಂದು 5 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸೊ ಈ ಕಡೆ ಹೊರಡೆಯಿಂದ ವ್ಯೂ ನೋಡೋಣ ಅಂದರೆ ನೋಡಿ, ಆಗಲೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಕಾಣಿಸ್ತಿದ್ದಲ್ವ, ಫುಲ್ಲೆಲ್ಲ ಫಾಗ್ ಆಗಿ ಮೋಡಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಏನು ಕಾಣಿಸ್ತಾನೆ ಇಲ್ಲ. ಇವಾಗ ನಾವು ಫ್ರೆಶ್ ಅಪ್ ಆದ್ವಿ, ಮಧ್ಯಾಹ್ನ ಊಟ ಮುಗಿಸ್ಕೊಂಬಂದ್ವಿ. ಇವಾಗ ರೂಮಿಂದ ನಾವು ಹೊರಗೆ ಹೋಗ್ತಿದ್ವಿ. ಏನಕ್ಕಪ್ಪ ಅಂದರೆ ಟೀ ಕುಡಿದ್ರಣ ಅಂತಂದು ನೋಡಿ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ. ಇಲ್ಲೇ ನಾವು ಸ್ವಲ್ಪ ಊಟ ಟಿಫನ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಊಟ ಮಾಡಿರಿ ಯಾರಾದರೂ ಬಂದರೆ. ಓಕೆ,
First floor. Maybe there's a formality. ಇವಾಗ ನಾವು ದೇವಸ್ಥಾನ ಕಡೆಗೆ ಹೋಗ್ತಿದ್ದೀವಿ. ಇವಾಗ ನನಗೆ 6:30 ಸ್ಲಾಟು. ಇವಾಗ ಬಂದ್ಬಿಟ್ಟು ಟೈಮ್ ಕರೆಕ್ಟ್ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಚೀಟಿ ತೊಗೋಬೇಕು. ಆ ಚೀಟಿ ತೊಗೊಂಬಿಟ್ಟು ಅಲ್ಲಿಂದ ನಮಗೆ ಪ್ರಾರ್ಥನಾ ಮಂದಿರ ಅಂತ ಇರುತ್ತೆ. ಆ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿ ನಾವು ಸಂಕಲ್ಪನೆ ಮಾಡ್ಕೋಬೇಕು. ಏನಪ್ಪ ಸಂಕಲ್ಪನೆ ಅಂದರೆ ಲೈಕ್ ನಾವು ಯಾಕೆ ಪೂಜೆ ಮಾಡಿಸ್ತಿದ್ದೀವಿ, ಪೂಜೆ ಮಾಡಿಸೋದ್ರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದು ಪ್ರತಿಯೊಂದನ್ನು ನಾವು ಮನಸ್ಸಲ್ಲಿ ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಆನಂತರ ದೇವಸ್ಥಾನನ 6 ಸರಿ ಪ್ರದಕ್ಷಿಣೆ ಹಾಗೆ ಮಾಡಬೇಕು. ಅಂದರೆ 6 ಸರಿ ರೌಂಡ್ ಹೊಡಿಬೇಕು. ರೌಂಡ್ ಹೊಡೆದ್ಮೇಲೆ ನಮಗೆ ದೇವ್ರ ಹತ್ರ ಬೇಡ್ಕೋಬೇಕು. ದೇವರೇ ನನಗೆ ಈ ಥರ ಒಳ್ಳೆಯದಾದರೆ ನನಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ನಾಗ ಪ್ರತಿಷ್ಠಾಪನೆ ಮಾಡಿಸ್ತೀನಿ ಅಥವಾ ಏನಿರುತ್ತೆ ನಿಮ್ಮದು ಸಂಕಲ್ಪನ ಮಾಡಿಕೊಂಡು ಪೂಜೆ ಕೂತ್ಕೋಬೇಕು. ಅಲ್ಲಿ ಲಗೇಜ್ ಎಲ್ಲ ಮಡಗ್ಬಿಟ್ಟು ಬರೋದು. ಇದು ಪ್ರಸಾದದ ಕೌಂಟ್ರು. ಇಲ್ಲಿ ಪ್ರಸಾದ ಕೊಡ್ತಾರೆ. ಈ ಕಡೆಗೆ ಇಲ್ಲಿ ಊಟದ ಹಾಲ್ ಇರುತ್ತೆ. ಲೈಕ್ ನಾವು ಮಧ್ಯಾಹ್ನ ಊಟ ಮಾಡೋಂಗಿದ್ರೆ ಈ ಕಡೆಗೆ ಹೋಗ್ಬೋದು. ಚಲೋ ಬರ್ತೀನಿ ಇಂದ ಅದು ನಾನು The next day. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನಾವು ಏನು ಪೂಜೆ ಮಾಡಿಸ್ಕೊಂಡಿದ್ನಲ್ವ ಆ ಪೂಜೆ ಎಲ್ಲ ಮುಗೀತು. ಇಲ್ಲಿಂದ ನಾನೀಗ ರೂಮಿಗೆ ಬಂದು ಈಗ ರೂಮ್ ಚೆಕ್ಔಟ್ ಆಗ್ತಾಯಿದ್ದೀನಿ. ಚೆಕ್ಔಟ್ ಆಗಿಬಿಟ್ಟು ಇವಾಗ ಎಲ್ಲಿ ಹೋಗ್ತಿದ್ದೀನಪ್ಪ ನೆಕ್ಸ್ಟ್ ಅಂದರೆ ಸೌತ್ ಅಡ್ಕ ಗಣಪತಿಗೆ ಹೋಗ್ತಾಯಿದ್ದೀನಿ. ನನಗೆ ಸಂಜೆ 5 ಗಂಟೆ ಟ್ರೈನ್ ಇದೆ ನನಗೆ ಇಲ್ಲಿ ಸುಬ್ರಹ್ಮಣ್ಯ ರೋಡಿಂದ ನಮ್ಮೂರಿಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ಈಗ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೂಮ್ ತೊಗೊಂಡಿದ್ದೆ ನಾನು. ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಸೌತ್ ಅಡ್ಕ ಗಣಪತಿಗೆ ಹೋಗೋಣ. ಯಾಕಂದರೆ ಆ್ಯಕ್ಚುಲಿ ಫುಲ್ಲು ಮಳೆ ಇದೆ ನೋಡಿರಿ. ಇಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಮಳೆ ಇದೆ ಅಂದರೆ ನಾನು ಬಂದಾಗಿಂದ ಇಲ್ಲಿವರೆಗೂ ಮಳೆ ಮಾತ್ರ ತಪ್ಪಿಲ್ಲ. ನಮಗೆ ಅಷ್ಟೊಂದು ಮಳೆ ಇದೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಬನ್ನಿ, ಇವಾಗ ಸೌತ್ ಅಡ್ಕ ಗಣಪತಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ನಾವು ಕುಕ್ಕೆ ಬಂದು ಕುಕ್ಕೆಯಿಂದ ನಮಗೆ ಟ್ರೈನ್ ಇದೆ ಸುಬ್ರಹ್ಮಣ್ಯ ರೋಡಿಂದ ನಮ್ಮೂರಿಗೆ. ಬನ್ನಿ ಇವಾಗ ಹೋಗೋಣ. ನೋಡಿ ಹೇಗಿದೆ ನೋಡಿ, ಇಲ್ಲೆಲ್ಲ ಪೂರ್ತಿ ಫುಲ್ ಫಾಗ್ ಆಗಿದೆ ಮಳೆ ಬಂದಿರೋ ರೀಸನ್ಗೋಸ್ಕರ. ತುಂಬ ಇದೆ ಇಲ್ಲಿ ಈ ಕಡೆಯಿಂದ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮಮ್ಮ. ವ್ಯೂ ನೋಡೋಣ ಬನ್ನಿ. ನೋಡಿ ಯಾವ ಥರ ಇದೆ ಅಂತ ನೋಡಿ ವ್ಯೂ. ತುಂಬ ಚೆನ್ನಾಗಿದೆ ಈ ಕಡೆಗೆಲ್ಲ ಹೋಗೋದಕ್ಕೆ. ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಯಾವುದಿದು ಕುಮಾರ ಪರ್ವತ ಟ್ರಕ್ಕಿಂಗು ಈ ಕಡೆಗೆ ಬರುತ್ತೆ. ಕುಮಾರ ಪರ್ವತ ಟ್ರಕ್ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿದ್ದೀವಿ. When I feel sad, I escape from my sense. Lately music's been my reminiscence. That's when I listen. I know it's bad that I can't help myself. When I get mad, I set fire to the hell.
the only way to keep it at a distance. That's when I listen. Music is the reason why I stay.